ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅವತ್ತು ನಾವೆಲ್ಲರೂ ಇಲ್ಲಿಂದ ಮಾಗಡಿ ರಸ್ತೆಯನ್ನು ದಾಟಿ ಅಲ್ಲೊಂದು ಜಾಗಕ್ಕೆ ಹೋಗ್ತೇವೆ. ಅಲ್ಲಿ ತಾವರೆಕೆರೆ ಅನಿಸುತ್ತೆ. ಆ ತಾವರೆಕೆರೆಯಲ್ಲಿ ನೀವು ಈಗಲೂ ಯಾರಾದರೂ ಕೇಳ್ಬೋದು, ಭೂತ್ ಬಂಗ್ಲಾ ಅಂತ ಕರೀತಾರೆ ಒಂದು ಜಾಗವನ್ನು. ಅದು ತುಂಬ ವಿಚಿತ್ರವಾಗಿ ಇರುವಂಥ ಒಂದು ಜಾಗ. ಹಳೆಯ ಕಾಲದಲ್ಲಿ ಪ್ರಾಯಶಃ ಯಾವುದೋ ಪಾಳೆಗಾರರೋ ಇಲ್ಲ ಯಾವುದೋ ರಾಜಮಂತಂದವರು ಈ ಔಟ್ಸ್ಕರ್ಟ್ಸಲ್ಲಿ ಉಳ್ಕೊಳ್ಳೋದು ಅಂತ ಗೊತ್ತಲ್ಲ, ಈ ಏನಕ್ಕೆ ಉಳ್ಕೊತಿದ್ರು ಅನ್ನೋದು ಪ್ರಾಯಶಃ ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ. ಆ ನಿಟ್ಟಿನಲ್ಲಿ ಅವರು ಔಟ್ಸ್ಕರ್ಟ್ಸ್ಗೆ ಹೋದಾಗ ಉಳ್ಕೊಳ್ಳಿಕ್ಕೆ ಅಂತಹ ಕಟ್ಕೊಂಡಂತಹ ಒಂದು ಬಂಗ್ಲೆ. ಅದು ತುಂಬ ಚೆನ್ನಾಗಿದೆ ರೀ, ಅದ್ಭುತವಾಗಿದೆ. ತದನಂತರದ ದಿನಗಳಲ್ಲಿ ಅದೇನಾಯಿತೋ ಗೊತ್ತಿಲ್ಲ, ಅದನ್ನು ಭೂತ್ ಬಂಗ್ಲಾ ಅಂತಲೇ ಕರೀಲಿಕ್ಕೆ ಶುರು ಮಾಡಿದ್ರು. ಇತ್ತೀಚಿನ ವರ್ಷಗಳವರೆಗೂ, ಅಂದರೆ ಪ್ರಾಯಶಃ ಈಗ ಒಂದು 2 ವರ್ಷಗಳ ಹಿಂದೆನವರೆಗೂ ಆ ಒಂದು ಬಂಗ್ಲೆಯನ್ನು ನಾವು ಸಿನಿಮಾಗೆ ಶೂಟಿಂಗ್ ಮಾಡಲಿಕ್ಕೆ ಅಂತ ಪ್ರಾಯಶಃ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಂಡಿದ್ದೀವಿ. ಅವರವರ ವಿಷನ್ ಪ್ರಕಾರ ಆ ಒಂದು ಜಾಗವನ್ನು ಯೂಸ್ ಮಾಡ್ಕೊಂಡಿದ್ದೇವೆ. ನಾನು ಡೆಡ್ಲಿ ಸೋಮಾದಲ್ಲಿ ಆ ಜಾಗವನ್ನು, ನಿಮಗೆ ನೆನಪಿದ್ದರೆ ಆದಿತ್ಯ ಅವರು ತಮ್ಮ ತಂದೆಯನ್ನು ಯಾರೋ ಆ ಪಾರ್ಟ್ನರ್ ತುಂಬ ಕಿಚಾಯಿಸ್ದ ಅಂತ ಹೇಳಿ ಅವರ ತಂದೆಯ ಎದೆಯ ಮೇಲೆ ತನ್ನ ಪಾದವನ್ನು ಇಟ್ಟ ಅನ್ನೋ ಒಂದು ಕೋಪದಿಂದ ಹೇಳಿ ಮಾರನೇ ದಿವಸ ಅಟ್ಯಾಕ್ ಮಾಡ್ತಾ ಗೊತ್ತಾ. ದಟ್ ಲೊಕೇಶನ್ ಐ ಟ್ರೀಟೆಡ್ ಆಸ್ ಮುಳಬಾಗ್ಲು ಕೋರ್ಟ್ ಅಂತ ಟ್ರೀಟ್ ಮಾಡಿದೆ. ಅದೇ ಭೂತ್ ಬಂಗ್ಲವನ್ನು, ಅದೇ ಜಾಗವನ್ನು ನಿಮಗೆ ನೆನಪಿರ್ಬೋದು. ಸೋಮ ಎನ್ಕೌಂಟರ್ಗಳೆಲ್ಲ ಆಗ್ತಾ ಇರಬೇಕಾದ್ರೆ ತನ್ನ ಹೆಂಡತಿಯನ್ನು ತನ್ನ ಸ್ನೇಹಿತರನ್ನ ಕರ್ಕೊಂಡು ಇಲ್ಲಿಂದ ಓಡಿಬಿಡ್ತಾನೆ. ಓಡಿ ಆದಮೇಲೆ ಎಲ್ಲೋ ಒಂದು ಜಾಗದಲ್ಲಿ ಅವನೊಂದು ಹೈಡೌಟ್ ಬೇಕಾಗಿರುತ್ತೆ. ವೇ ಹಿ ಕಮ್ಸ್ ಟು ನೋ ದಟ್ ಜ್ಯೋತಿ ಇಸ್ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ. ಅಲ್ಲಿ ಹರೀಶ್ ರಾವ್ ಹೇಳ್ತಾನೆ, ನಾನು ಹೋಗಿ ಸರೆಂಡರ್ ಆಗ್ತೀನಿ ಕಣೋ, ಅಶೋಕ್ ಕುಮಾರ್ ಅವ್ರನ್ನ ಅವ್ರಿಗೆ ನಿಮ್ಮ ಬಗ್ಗೆ ಎಲ್ಲ ಹೇಳಿ ನಾನು ಕರ್ಸ್ಕೊತೀನಿ ಕಣೋ, ಇದೆಲ್ಲ ಇರುತ್ತೆ. ನಾನು ಮಿಸ್ಟರ್ ಸೋಮಶೇಖರ್ ಅಂತ ವಾಪಸ್ ಬರ್ತೀನಿ ಜ್ಯೋತಿ ಅಂತ ಹೇಳೋವಂಥ ಆ ಒಂದು ಕೆರೆ ಎಲ್ಲ ಇದೆ ಗೊತ್ತಾ, ಆ ಜಾಗ ಆಗಿರ್ಬೋದು. ಮತ್ತು ಸೋಮ ಮತ್ತು ನಮ್ಮ ದೇವರಾಜ್ ಸರ್ ಮಧ್ಯೆ ನಡೆಯುವಂಥ ಫೋನ್ ಕಾನ್ಫ್ರಂಟೇಷನ್ಸ್ ಎಲ್ಲ ಏನೇನು ತೆಗೆದಿದ್ದೀನೋ ಆ ಶಾರ್ಟ್ಸು ಅದೆಲ್ಲ ಆಗಿರ್ಬೋದು. ಅದಾದಮೇಲೆ ಅಫ್ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಆ ಒಂದು ಜಾಗಕ್ಕೆ ಹೋಯ್ತು ಅಂತಂದರೆ ನೀವು ಆ ಜಾಗವನ್ನು ಬಹಳಷ್ಟು ವಿಷಯಗಳಲ್ಲಿ ನೀವು ಅದನ್ನು ಉಪಯೋಗಿಸ್ಕೋಬೋದು. ಅಷ್ಟು ಚೆಂದ ಇದ್ದಂತಹ ಜಾಗ ಇವತ್ತು ಅದು ನಮಗೆ ಸಿಗದೇ ಇರೋ ಹಾಗೆ ಮಾಡಿದ್ದಾರೆ. ಕಾರಣಾಂತರ ಏನು ಅಂತಂದರೆ, ಒಂದು ಅದು ಬಿದ್ದು ಹೋಗೋವಂಥ ಒಂದು ಪರಿಸ್ಥಿತಿಯಲ್ಲಿದೆ. ಎರಡನೇದೇನು ಅಂತಂದರೆ, ಅದನ್ನು ಈಗ ಕೊಂಡ್ಕೊಂಡಿರೋಂಥ ಕಂಪನಿ ಇಟ್ಸ್ ಸಮ್ ಮಲ್ಟಿನ್ಯಾಷನಲ್ ಕಂಪನಿ, ಇಟ್ಸ್ ಬೇಸ್ ಇಸ್ ಇನ್ ಡೆಲ್ಲಿ. ಆ ನಿಟ್ಟಿನಲ್ಲಿ ಆ ಜಾಗ ಇವಾಗ ನಮಗೆ ಸಿಗ್ತಾ ಇಲ್ಲ. ಇಷ್ಟು ಯಾಕೆ ಪೀಠಿಕೆ ರವಿ ಶ್ರೀವತ್ಸ ಅಂತ ಕೇಳ್ತು ಅಂತಂದರೆ, ನಾ ಹೇಳಿದ್ನಲ್ಲ ಒಂದು ಆ್ಯಕ್ಷನ್ ಎಪಿಸೋಡ್ ಮಿಸ್ ಮಾಡಿದ್ದೀನಿ, ಅದು ಮುಂದೆ ಹೇಳ್ತೀನಿ ಅಂತ. ಇವತ್ತು ನಾನು ಆ ವಿಷಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತೇ ಇದೆ, ಅವಿನಾಶ್ ಸರ್ ಅವರು ಒಂದು ಅಗರಬತ್ತಿ ಫ್ಯಾಕ್ಟ್ರಿ, ಅಂದರೆ ಸೋಮನ ತಂದೆ ಒಂದು ಅಗರಬತ್ತಿ ಫ್ಯಾಕ್ಟ್ರಿಯನ್ನು ನಡೆಸ್ತಾ ಇರ್ತಾರೆ. ಅಲ್ಲಿ ಅವ್ರಿಗೂ ಮತ್ತು ಅವರ ಪಾರ್ಟ್ನರ್ಗೂ ಯಾವುದೋ ಒಂದು ಸಣ್ಣ ವಿಷಯದಲ್ಲಿ ಗಲಾಟೆ ಬಂದಾಗ ಈ ಎಲ್ಲ ಅಗರಬತ್ತಿ ಫ್ಯಾಕ್ಟ್ರಿನ ನನಗೆ ಬಿಟ್ಕೊಡು ಅಂತ ಹೇಳಿ ಅವಿನಾಶ್ ಅವ್ರಿಗೆ, ಅಂದರೆ ತಂದೆಗೆ ಧಮಕಿ ಹಾಕಿದಾಗ ಆ ತಂದೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂದಾಗ ಅವ್ರನ್ನ ಹೊಡೆದು ಎಲ್ಲವನ್ನು ಮಾಡಿ ಅವರ ಎದೆಯ ಮೇಲೆ ತನ್ನ ಪಾದವನ್ನಿಟ್ಟು, ನಾಳೆ ಬೆಳಗ್ಗೆ ನಾನು ಬರ್ತಾ ಇದ್ದೇನೆ, ನೀನೇನಾದರೂ ಸೈನ್ ಮಾಡಲಿಲ್ಲ ಅಂತಂದರೆ ಸರಿ ಇರೋದಿಲ್ಲ ಅಂತ ಹೇಳಿ ಹೊರಟೋದಾಗ ಮನೆಗೆ ಬರ್ತಾರೆ. ನೆನಪಿದೆಯಾ? ಅಷ್ಟರಲ್ಲಿ ಸೋಮ ಜ್ಯೋತಿಯನ್ನು ಪರಿಚಯ ಮಾಡಿಸ್ಲಿಕ್ಕೆ ಅಂತಲೇ ಜ್ಯೋತಿಯನ್ನು ಮನೆಗೆ ಕರ್ಕೊಂಬಂದಿರ್ತಾನೆ. ಎಲ್ಲವೂ ಆಗಿರುತ್ತೆ, ಊಟ ಮಾಡಿರ್ತಾರೆ, ಎಲ್ಲ ಆ ಲಾನಲ್ಲಿ ಕೂತಿರ್ತಾರೆ, ಕಾರ್ ಲೈಟು ಪಾಸ್ ಆಗುತ್ತೆ. ಈಗ ಅವ್ರು ಯಾಕೆ ಇಲ್ಲಿ ಬರಲಿಲ್ಲ, ಒಳಗೆ ಹೋಗ್ಬಿಟ್ರು ಅನ್ನೋ ನಿಟ್ಟಿನಲ್ಲಿ ಅವಿನಾಶ್ ಸರ್ ಅವರು ಸ್ಲೋ ಆಗಿ ಬಂದು ಸೆಟ್ಲಾಗಿ ಎಲ್ಲ ಮಾಡಿ ಸೋಮ ಬಂದು ಏನಾಯ್ತಪ್ಪ ಅಂತ ಕೇಳಿದ್ರೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಅವಿನಾಶ್, ಬಿಕಾಸ್ ಹಿ ಈಸ್ ಇನ್ ದಟ್ ಪೇಯ್ನ್. ಎಲ್ಲವೂ ಆಗಲಿ ಹೋಗ್ಲಿಪ್ಪ ನೀವು ಮಲ್ಕೊಳ್ಳಿ ಅಂತ ಯಾವಾಗ ಅವಿನಾಶ್ ಅವ್ರನ್ನ ಮುಟ್ಟಕ್ಕೆ ಹೋಗ್ತಾನೋ ಅನ್ನತ್ತೆ. ಅಂದರೆ ನೋವು ತಿಂದಿದ್ದಾನೆ, ಪೆಟ್ಟು ತಿಂದಿದ್ದಾನೆ ಅನ್ನೋದು ಸೋಮನ್ಗೆ ಗೊತ್ತಾಗುತ್ತೆ. ನಿಧಾನವಾಗಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ. ಪ್ರಾಯಶಃ ನನ್ನ ಮನೆಯಲ್ಲಿ ನನ್ನ ತಂದೆ ಒಂದು ಸತಿ ಹೇಳಿದಂತಹ ನೆನಪು ನನಗೆ. ಏನಾಯ್ತಪ್ಪ ಅಂತ ಕೇಳಿದ್ರೆ, ನನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ರಪ್ಪ ಅನ್ನೋದಿದೆಯಲ್ಲ, ಇದು ಪ್ರಾಯಶಃ ಪ್ರತಿಯೊಂದು ಕಿರಿ ಜೀವದ ಜೊತೆ ಹಂಚ್ಕೊಳ್ಳೋಕ್ಕೆ, ಕೆಲವು ವಿಷಯಗಳನ್ನ ಹಂಚ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲದಿದ್ದಾಗ ಹೇಳುವಂಥ ಮಾತುಗಳಿದು. ಪ್ಲೀಸ್ ಲೀವ್ ಮೀ ಅಲೋನ್ ಅಂತೀವಿ ಗೊತ್ತಾ, ಆ ಥರದ ವಿಷಯ ಇದು. ಆ ನಿಟ್ಟಿನಲ್ಲಿ ಹೇಳ್ತಾರೆ. ಸೋಮ ಹೊರಗೆ ಬರ್ತಾನೆ, ತಾಯಿ ಏನಾಯಿತು ಅಂದರೆ ಇಲ್ಲ ಮಲ್ಕೊಳ್ಳಿ ಬಿಡಮ್ಮ ಅಂತಾನೆ. ಇಲ್ಲಿಂದ ಅವಿನಾಶ್ ಅಂದರೆ ತಂದೆಯ ಒಂದು ಸೆಕ್ರೆಟ್ರಿ ಅಂತ ಏನಿರುತ್ತೆ, ಅವರು ಬಂದು ಪ್ರಕಾಶ್ ಅಂತ ಕಣ್ರಿ, ಆ ಪಾತ್ರ ನಾನು ತೋರಿಸ್ತೀನಿ. ಹಿ ವಾಸ್ ಕಾಲ್ಡ್ ಎಸ್ 3D ಪ್ರಕಾಶ. He was the man who took care of my whole production. ಇದು ನನ್ನ ಸಿನಿಮಾದ ಎಲ್ಲ ಪ್ರೊಡಕ್ಷನ್ ವಿಷಯಗಳನ್ನು ಆ್ಯಸ್ ಅ ಮ್ಯಾನೇಜರ್ ಅವರು ನಿಂತು ನಡೆಸ್ಕೊಡ್ತಾ ಇದ್ದರು. ಈಗ ಒಂದು 2 ತಿಂಗಳ ಹಿಂದೆ, ಐ ಥಿಂಕ್ 1.5 ಮಂತ್ ಬ್ಯಾಕ್ ಅವರು ತೀರು ಹೋದರು. ಅವರ ಆತ್ಮ ಎಲ್ಲೇ ಇರಲಿ, ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಅಂತ ಹೇಳ್ತೇನೆ. ಆ ನಿಟ್ಟಿನಲ್ಲಿ ಅವ್ರ ಹತ್ರ ಕೇಳ್ತಾರೆ, ಸೋಮ ಏನಾಯಿತು ಅಂದಾಗ ಹಿ ಸೇಸ್ ದ ಹೋಲ್ ಥಿಂಗ್. He reveals the whole flashback.
ಅದಾದಮೇಲೆ ಮಾರನೇ ದಿವಸ ಓಪನ್ ಮಾಡ್ತು ಅಂತಂದರೆ ಈಗ ಮುಳ್ಳುಬಾಗ್ಲು ಕೋರ್ಟ್, ದಟ್ ಈಸ್ ಭೂತ್ ಬಂಗ್ಲಾ, ಅಲ್ಲಿ ಎಲ್ಲವನ್ನು ಸೆಟಪ್ ಮಾಡಿದ್ರೆ ಇಲ್ಲಿ ಲಕ್ಷ್ಮಣ್ ಸರ್ ಅಫ್ಕೋರ್ಸ್ ಅ ಫಂಟಾಬಲಸ್ ಆರ್ಟಿಸ್ಟ್, ಅವರು ಇನ್ನೊಬ್ಬರು ಆ ಒಂದು ಪಾತ್ರಕ್ಕೆ ತುಂಬ ಜೀವವನ್ನು ಬಂದು ಟಕ್ಕಂತ ಆ ಜೀವವನ್ನು ತುಂಬಿ ಹಾಗೆ ಹೊಟ್ಟೋದಂತಹ ಕ್ಯಾರೆಕ್ಟರ್ ಲಕ್ಷ್ಮಣ್ ಸರ್. ನೀವೆಲ್ಲೇ ಇದ್ದರೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಅವರು ಬರ್ತಾರೆ, ಎಲ್ಲವೂ ಆಗತ್ತೆ. ಈಗ ವಾಪಸ್ ಹೋಗಿ ಕೂತು ಅವರು ಹೊರಡಬೇಕು ಅಂದವಾಗ ಫೈಟ್ ಸ್ಟಾರ್ಟ್ ಆಗತ್ತೆ. ಮಾಸ್ಟರು ಒಂದು ಟ್ರಂಪೋಲಿಯಂ ಮೇಲೆ ಒಬ್ಬ ಫೈಟರ್ನ ಹಾಗೆ ಬಿಟ್ಟು, ಟ್ರಂಪೋಲಿಯಂ ಅಂದರೆ ಏನು ಅಂದರೆ ನಿಮಗೆಲ್ಲರೂ ಗೊತ್ತಿರುತ್ತೆ, ಜಿಮ್ ಹೋಗೋರು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಇಟ್ ಹ್ಯಾಸ್ ಬಿಕಮ್ ವೆರಿ ಕಾಮನ್. ಆವಾಗ ಅದೊಂದು ಪ್ಯಾಷನ್, ಇಟ್ಸ್ ಓನ್ಲಿ ಫಾರ್ ಫೈಟರ್ಸ್ ಅನ್ನೋ ಥರದಲ್ಲಿತ್ತು ಟ್ರಂಪೋಲಿಯಂ. ಅದ್ರ ಮೇಲೆ ಒಬ್ಬ ಬಂದು ಲ್ಯಾಂಡ್ ಆಗ್ತಾನೆ, ಲ್ಯಾಂಡ್ ಆಗಿದ ತಕ್ಷಣ ಟ್ರಂಪೋಲಿಯಂ ವಾಪಸ್ ಕಿಕ್ ಕೊಡುತ್ತೆ. ಆ ಕಿಕ್ಕಲ್ಲಿ ಅವ್ನು ರೈಸ್ ಆಗ್ತಾನೆ, ರೈಸ್ ಆಗಿ ಬಂದು ಲಕ್ಷ್ಮಣ್ ಅವ್ರು ಇನ್ನೇನು ಗಾಡಿ ಒಳಗೆ ಕೂತ್ಕೊಂಡು ಸೆಟ್ಲ್ ಆಗಬೇಕು ಅನ್ನೋ ಟೈಮು ಕರೆಕ್ಟಾಗಿ ಬಂದು ಕಾರ್ ಗ್ಲಾಸನ್ನು ಒಡಿಬೇಕು. ದಿಸ್ ವಾಸ್ ದ ಫಸ್ಟ್ ಶಾಟ್. ನಾನು ಯಾಕೆ ಈ ಫೈಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಈಗ ಹ್ಯಾವ್ ಕಮ್ ಟು ದ ಪಾಯಿಂಟ್. ಅದು ಬಂದು ಟೇಕ್ ಆಫ್ ಆಗುತ್ತಲ್ಲ, ಟೇಕ್ ಆಫ್ ಆಗೋದು ಮಾಡೋದು ಇದೆಲ್ಲವನ್ನು ನಾವು ಆ ಡೂಪ್ ಕೈಲಿ ಇಟ್ಟು ಮಾಡೋಣ. ಒಂದು ಬರ್ತಾ ಇರೋ ಶಾಟ್ಗಳಾಗಿರಲಿ, ನೆಕ್ಸ್ಟ್ ಶಾಟ್ ಆಗಿರಲಿ, ಈ ಥರದ್ದೆಲ್ಲ ಆದಿ ಅವ್ರಿಗೆ ಮ್ಯಾಚ್ ಮಾಡೋಣ ಅಂತ ನಾವು ಆಸೆ ಪಟ್ವಿ. ನಾನು ಹೇಳಿದ್ನಲ್ಲ, ಇಟ್ ವಾಸ್ ಎ ಲೆಂತಿ ಜರ್ನಿ. ನಾವು ಎಲ್ಲ ಆ್ಯಕ್ಷನ್ ಎಪಿಸೋಡ್ಸ್ ಮುಗಿಸಿ, ಒಂದಷ್ಟು ಟಾಕಿ ಪೋರ್ಷನ್ಸ್ ಮುಗಿಸಿ, ಎಲ್ಲವೂ ಆಗಿ ಈಗ ಆದಿ ಅವರು ಶೇವ್ ಮಾಡಿ ಆ ಬಾಲ್ಯದ ಅಂದರೆ ತುಂಬ ಚಿಕ್ಕ ಹುಡುಗನ ಆದಿಯ ಪೋರ್ಷನ್ಸನ್ನು ಶೂಟ್ ಮಾಡ್ತಾರಂಥ ಟೈಮ್ ಇದು. ಅವ್ರಿಗೇನಾಗಿದೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿ 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 ವೈ ಕಾಂಟ್ ಐ ಗೋ ಆನ್ ಮೈ ಓನ್, ಅಂದರೆ ನಾನೇ ಯಾಕೆ ಇದನ್ನು ಮಾಡಬಾರ್ದು ಅನ್ನೋದು ಎಲ್ಲಿಂದ ಬಂತೋ ಗೊತ್ತಿಲ್ಲ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ರು. ನಾವು ಅಂದ್ವಿ ಬೇಡಕ್ಕಂದ ಅದು ಕಷ್ಟ ಆಗ್ಬೋದು, ಟೈಮಿಂಗ್ ಒಂಚೂರು ಮಿಸ್ ಆದರೂ ಹೊಡಿತದೆ ಅಂತ ಹೇಳಿದ್ವಿ. ಇಲ್ಲ 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 ರವಿ, ನಾನು ಬರ್ತೀನಿ, ನನಗೆ ಬಿಡಿ, ನಾನು ಅದನ್ನು ಮಾಡ್ತೀನಿ. ಅಫ್ಕೋರ್ಸ್ ಕೆಲವು ವಿಷಯಗಳನ್ನ ನಾನು ಮಾಡ್ತೀನಿ ಅಂತ ಕೂಡಲೇ ನಾವು ಅದನ್ನು ಬಿಟ್ಟರೆ ಅವ್ರಿಗೂ ಒಂದು ಝೀಲ್ ಟೇಕ್ ಆಫ್ ಆಗುತ್ತೆ. ಕೆಲವು ವಿಷಯದಲ್ಲಿ ಫಸ್ಟೇ ನಾವು ನೆಗೆಟಿವ್ ಆಗಿ ಬೇಡ ಬೇಡ ಅಂತ ಇದ್ದರೆ ನನ್ನ ಹೀರೋ ಆಗಿರ್ಬೋದು, ಬೇರೆ ಆರ್ಟಿಸ್ಟ್ ಆಗಿರ್ಬೋದು, ಅವ್ರು ಹಾಗೆ 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 ಡೌನ್ ಹೊರಟೋಗ್ಬಿಡ್ತಾರೆ. ನಾನು ಬೇಡ ಅಂದೆ, ಬಿಡಿ ರವಿ ಅಂದರು, ಬಿಟ್ಟೆ. ಬಿಟ್ಟಿದ್ದ ಲೆಕ್ಕದಲ್ಲಿ ಒಂದೆರಡು ಸರಿ ಇದು ಮಾಡಿದ್ರು, ಎಲ್ಲವೂ ಆಯಿತು. ಈಗೇನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಟ್ರಂಪೋಲಿಯಂ ಮೇಲೆ ಇಲ್ಲೊಂದು ಸ್ಟೂಲ್ ಇರುತ್ತೆ. ಅವರು ಜಂಪ್ ಮಾಡಿದ ತಕ್ಷಣ ಸ್ಟೂಲನ್ನು ಕೆಳಗೆ ಎಳ್ಕೊತಾರೆ ಯಾರು, ಫೈಟರ್ಸು. ಅಂದರೆ ಕ್ಯಾಮ್ರಾದಲ್ಲಿ ಆಗೆಲ್ಲ ತುಂಬ ಕಾಸ್ಟ್ಲಿ ಕಣ್ರಿ. ಹಾಗೆ ಇರಲಿ, ಹಾಗೆ ಬನ್ನಿ, ಅದನ್ನು ಎರೇಸ್ ಮಾಡ್ಕೋತೀವಿ ಅಂದರೆ ತುಂಬ ಕಾಸ್ಟ್ಲಿ ಅಫೇರ್ ನಮಗೆಲ್ಲ ಆಗ CG. ಈಗೇನು ಅವ್ರು ಜಂಪ್ ಮಾಡೋದಕ್ಕೆ ಟೇಕ್ ಆಫ್ ಆಗ್ತಾರೆ ಗೊತ್ತಾ, ಸ್ಟೂಲನ್ನು ಇದು ಮಾಡ್ತೀವಿ. ಈಗ ಆದಿ ಅವರು ಬಂದು ಆ್ಯಸ್ ಇಟ್ ಈಸ್ ಟ್ರಂಪೋಲಿಯಂ ಮೇಲೆ ಲ್ಯಾಂಡ್ ಆಗಿ ಟೇಕ್ ಆಫ್ ಆಗೋದ್ರಿಂದ ನಮಗೆ ಶಾಟು. ಒಂದು ಕ್ಯಾಮ್ರಾ ಸ್ಟ್ರೈಟಾಗಿ ಇಟ್ಟಿದ್ದೇವೆ, ಇನ್ನೊಂದು ಕ್ಯಾಮ್ರಾ ಪ್ರೊಫೈಲ್ನಲ್ಲಿ ಇಟ್ಟಿದ್ದೇವೆ. ಆದಿ ಅವರು ಟೇಕ್ ಆಫ್ ಆಗ್ತಾರಲ್ಲ, ಇಲ್ಲಿ ಇನ್ನೊಂದಿದೆ, ಏನು ಹೇಳಿ, ಬಂದು ಕಾರ್ ಗ್ಲಾಸನ್ನು ಒಡಿಬೇಕು. ಕಾರ್ ಗ್ಲಾಸನ್ನು ಒಡೆಯೋದಿದೆಯಲ್ಲ ವೀಕ್ಷಕರೇ, ಅದು ತುಂಬಾ ಡೇಂಜರಸ್. ಅಫ್ಕೋರ್ಸ್ ಇನ್ ದೋಸ್ ಟೈಮ್ ಐ ವಾಸ್ ಮೆಸ್ಮರೈಸ್ಡ್ ಬೈ ದ ವೇ ಮಾಲಾಶ್ರೀ ಮೇಡಮ್ ಶಿ ಯೂಸ್ ಟು ಡೂ ದ ಸ್ಟಂಟ್ಸ್. ಆಕೆ ನನಗನ್ಸುತ್ತೆ ಶಿ ವಾಸ್ ರೆಪ್ಲಿಕಾ, ಅದೇನೋ ಅಂತಾರಲ್ಲ, ಫ್ಲಿಪ್ ಆಫ್ ಕಿತ್ತೂರು ರಾಣಿ ಚೆನ್ನಮ್ಮ, ಶಿ ವಾಸ್ ಅದೇನೋ ಫ್ಲಿಪ್ ಆಫ್ ಸಮ್ ಅದರ್ ಲೇಡಿ. ಬಂದ್ಬಿಡೋರು ಅಯ್ಯಮ್ಮ ಹಂಗೆ ಹೊಡ್ಕೊಂಡು, ಏನಾರು ಆಗಲಿ ಠಾಕ್ ಅಂತ ಹೊಡ್ಕೊಂಬರೋರು. ದೊಡ್ಡ ದೊಡ್ಡ ಗ್ಲಾಸ್ ಲೇಡಿ ಪೊಲೀಸ್ನಲ್ಲಿ, ಅಯ್ಯೋ ತಾಯಿ. ಆ ಥರದ್ರಲ್ಲಿ ನಾವು ಅವತ್ತಿಂದ ಅಂದರೆ 94-95ರಿಂದ ನೋಡ್ತಾ ಬಂದಂತಹ ಗ್ಲಾಸ್ ಬ್ರೇಕ್ಸ್ ಇದು. ಅದಕ್ಕೆ ಹೇಳಿದೆ ಕಂದ ಬೇಡ ಅಂದ, ಇಲ್ಲ ಮಾಡ್ತೀನಿ ಅಂದರು. ಈಗೇನು ಅಂದರೆ ಗ್ಲಾಸಿಗೆ ಒಂದು ಬುಲೆಟ್, ಅಂದರೆ ಸಣ್ಣ ಫೈರ್ ಮಾಡುವಂಥ ಒಂದು ಬುಲೆಟನ್ನು ಗಾಜಿನ ಕೊನೆಯಲ್ಲಿ ಇಟ್ಟು ಅದರಿಂದ ವೈರ್ ತೊಗೊಂಡು ಹೋಗಿ, ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ ನೆನಪಿದೆಯಾ, ಕ್ಯಾಮ್ರಾ 1 2 ಇಲ್ಲೇನು ಅಂದರೆ ಅವ್ನು ಬಂದು ಮೇಲ್ ಹೋಗಿ ಎದ್ದು ಆ ಸ್ಪೀಡ್ ಕರೆಕ್ಟಾಗಿ ಬಂದು ಪಂಚ್ ಮಾಡೋ ಟೈಮು, ದಿಸ್ ಇಸ್ ದ ಗ್ಲಾಸ್ ಇಲ್ಲಿ ಬಂದು ಪಂಚ್ ಮಾಡೋ ಟೈಮನ್ನು ನೋಡಿಕೊಂಡು ಆ ಬಾಂಬ್, ದ ಗನ್ ಮಾಸ್ಟರ್ ಅಂತ ನಾವೇನು ಕರಿತೀವಿ, ಹೀಸ್ ದ ಮಾಸ್ಟರ್ ಇನ್ ದಟ್ ಬ್ಲಾಸ್ಟ್. ಅವನೇನು ಮಾಡ್ತಾನೆ, ಈ ಪಂಚಿಂಗ್ ಟೈಮಲ್ಲಿ ಟಾಕ್ ಅಂತ ದಂತಾನೆ. ಅದೇನಾಗುತ್ತೆ, ವೈರ್ ಹೋಗಿ ಕನೆಕ್ಟ್ ಆಗಿರುತ್ತಲ್ಲ, ಅದು ಸಿಡಿದಿದ್ದ ಕೂಡಲೇ ಗ್ಲಾಸ್ ಎಲ್ಲ ಪೀಸ್ ಆಗೋಗುತ್ತೆ. ಇದು ಇವತ್ತಿನ ಕಾರ್ ಗ್ಲಾಸ್ ತೊಗೊಳ್ಳಿ, ಇವತ್ತಿನ ಬಸ್ ಗ್ಲಾಸ್ ತೊಗೊಳ್ಳಿ, ಇವತ್ತಿನ ನೀವು ಯಾವುದೇ ಗ್ಲಾಸಸ್ ತೊಗೊಳ್ಳಿ, ದೇ ಆರ್ ಆಲ್ ಶುಗರ್ ಗ್ಲಾಸ್. ಅಂದರೆ ಏನು ಅಂದರೆ, ಒಂದು ಸರಿ ನಿಮಗೆ ಗ್ಲಾಸ್ ಒಡೆದಿದ ತಕ್ಷಣ ಫುಲ್ ಫ್ರೇಮಲ್ಲಿರೋ ಅಷ್ಟು ಗ್ಲಾಸು ಸಕ್ಕರೆಯ ಪುಡಿ ಹಾಗೆ ಗಡ ಒಡೆದ ಹಾಗೆ ಪೀಸ್ ಆಗುತ್ತೆ, ಚೆಲ್ಲಾಪಿಲ್ಲಿ ಆಗುತ್ತೆ. ಬಟ್ ಆಗಿನ ಕಾಲದ ಗ್ಲಾಸ್ ಇದೆಯಲ್ಲ ವೀಕ್ಷಕರೇ, ಅದು ಒಡೆದ್ರೆ ಆ ಒಂದು ಭಾಗ ಮಾತ್ರ ಸೀಲ್ ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಇಲ್ಲ ಆ ಒಂದು ಭಾಗ ಮಾತ್ರ ತೂತಾಗೋ ಸಾಧ್ಯತೆ ಇರುತ್ತೆ, ಆ ಭಾಗ ಹೊಡೆದಿದ್ದ ಜಾಗದಲ್ಲಿ ಇಲ್ಲಿ ಹರ್ಕೊಂಡು ಹೋಗೋ ಸಾಧ್ಯತೆಗಳು ಇರುತ್ತೆ. ನಾನು 100 ಸಾರಿ ಕೇಳಿದ್ದೆ, ಅಪ್ಪ ನೀವು ನೋಡಿ ಅದನ್ನು ಚೆನ್ನಾಗಿ, ಇಟ್ ಈಸ್ ಅನ್ ಓಲ್ಡ್ ಕಾರ್.
ಹಳೆಯ ಕಾರದು. ಅಪ್ಪ ಇದರಲ್ಲಿ ಶುಗರ್ ಗ್ಲಾಸ್ ಇದೆಯಾ? ಇಲ್ಲ ಸರ್, ಶುಗರ್ ಗ್ಲಾಸ್ ಇದೆ ಸರ್, ನಾವು ಚೆಕ್ ಮಾಡಿದ್ದೀವಿ ಸರ್ ಅಂತೆಲ್ಲ ಹೇಳ್ಬಿಟ್ರು. ಆಗಿನ ಕಾಲದಲ್ಲಿ ಆ ಕಾರ್ಗಳನ್ನೆಲ್ಲ ಒಂದು 5,000 6,000 ರೆಂಟಿಗೆ ತಂದುಬಿಡೋರು. ಯಾಕೆಂದರೆ ಹೊಡೆದಾಗಿದ್ದ ತಕ್ಷಣ ಅದು ಹಾಗೆ ಡ್ರೈವ್ ಮಾಡ್ಕೊಂಡು ಹೋಗಬೇಕಲ್ಲ, ಯಾರು ತಮ್ಮ ಗಾಡಿನ ಕೊಟ್ಟು ಗ್ಲಾಸನ್ನು ಹೊಡಿಸ್ಕೊಂಡು ಅದೆಲ್ಲ ಇರಲಿಲ್ಲ. ಆ ನಿಟ್ಟಿನಲ್ಲಿ ಪ್ಲಸ್ ಇಟ್ ವಾಸ್ ಎನ್ ಎರಾ ಅನ್ನೋದು ತೋರಿಸ್ಬೇಕು, ಹಳೆಯ ಗಾಡಿ ಆಗಿರಬೇಕು. ಬಂದುಬಿಡ್ತು, ಎಲ್ಲ ಆಯಿತು. ಆದಿ ಅವರು ಎದ್ದು ಕರೆಕ್ಟಾಗಿ ಬಂದು ಈಗ ಪಂಚ್ ಮಾಡೋ ಟೈಮ್ ಇದೆಯಲ್ಲ, ಆ ಪಂಚ್ ಮಾಡೋ ಟೈಮ್ನಲ್ಲೇ ಅವನು ತುಂಬ ಚೆನ್ನಾಗಿ ಸಿಂಕ್ ಮಾಡಿ ಟಾಪ್ ಅಂತ ಹೊಡೆದೆಲ್ಲವೂ ಆಯಿತು. ನಮ್ಮ ಹಣೆ ಬರೋಕ್ಕೆ ಇಟ್ ವಾಸ್ ಎನ್ ಓಲ್ಡ್ ಗ್ಲಾಸ್ ಓನ್ಲಿ. ಹೊಡೆದಿದ್ದ ಜಾಗ ಮಾತ್ರ ಅಲ್ಲಿಂದ 4-5 ಬಿರುಕುಗಳು ಬಿಟ್ಕೋತೆ ಹೊರತಾಗಿ ಗ್ಲಾಸು ಫುಲ್ಲು ಪುಡಿಯಾಗಿ ಕೆಳಗೆ ಬರಲೇ ಇಲ್ಲ. ಆದಿ ಅವರು ಡೈರೆಕ್ಟಾಗಿ ಬಂದು, ಅದು ಕೂಡ ಮೊದಲನೇ ಸಿನಿಮಾ ಜೀವಕ್ಕೆ ಹೋಗಿ ಢಮಾರ್ ಅಂತ ಹೊಡೆದ್ರು. ಆ ಹೊಡೆದಿದ್ದ ಫೋರ್ಸಿಗೆ ಕರೆಕ್ಟಾಗಿ ಇದಿಷ್ಟು ಕಟಾಗೋಯ್ತು. ದಿಸ್ ಗಾಟ್ ಓಪನ್ಡ್ ರೈಟ್. ಇಲ್ಲಿ ಕರೆಕ್ಟಾಗಿ ಮೂಳೆ ಇರುತ್ತಲ್ಲ, ಫಸ್ಟ್ ಹೋಗಿ ಅದು ಕರೆಕ್ಟಾಗಿ ಹೊಡೆದಿದ್ರೆ ಅಫ್ಕೋರ್ಸ್ ಹೆಂಗೆ ಹೇಳೋಕ್ಕಾಗತ್ತೆ, ನಾವು ಹೇಳ್ತೀವಿ ಈಗ. ಬಟ್ ಆ ಬರೋಂಥ ಫೋರ್ಸಲ್ಲಿ ಯಾವುದು ಏನು ಮೊದಲು ಹೋಗುತ್ತೆ ಗೊತ್ತಿಲ್ವಲ್ಲ. ದಿಸ್ ಇಸ್ ದ ಪಂಚ್. ಇದಕ್ಕಾರು ಹೊಡಿಬೋದು, ಇಲ್ಲ ಇದಕ್ಕಾರು ಹೊಡಿಬೋದು, ಇಲ್ಲ ಈ ಕಡೆ ಆ ಕಡೆ ಸ್ವಲ್ಪ ಇದು. ಯಾಕೆಂದರೆ ನೋಡಿ, ಇದು ಮಧ್ಯದಲ್ಲಿ ಓಪನ್ ಆಗಿರುತ್ತೆ, ಇದು ಮುಂದೆ ಇರುತ್ತೆ, ಲೀಡ್ ಮಾಡುತ್ತಿದ್ದು. ಹಿಂಗೆ ಹೊಡೆದಿದ ತಕ್ಷಣ ಇದು ಇಲ್ಲಿಂದ ಕುಯ್ಕೊಂಡು ಹೊಡೋಯ್ತು. ಹಂಗೆ ಹೊಡೆದಿದ್ದ ತಕ್ಷಣ ಕಡೆಟ್ ಅಂತಂದ್ವಿ, ಎಲ್ಲವೂ ಆಯಿತು, ಸೂಪರ್ ಅಂತಂದೆ. ನನಗೆ ಶಾರ್ಟ್ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಆ ಗ್ಲಾಸ್ ಹೊಡೆದಿಲ್ವಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತಂದರೆ, ಈ ಜೀವ ಹಿಂಗೆ ತಿರುಗ್ತುರಿ, ಹಿಂಗೆ ತಿರುಗಿದ್ರೆ ಇಲ್ಲಿಂದ ಪತ 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 ಬ್ಲಡ್, ಫುಲ್ ಕೈ ಬ್ಲಡ್. ಬೇಡ ಅಂತ ಹೇಳಿದೆ ತಾನೆ ಕಂದ ಅಂತಂದರೆ, ಇಲ್ಲ ರವಿ ಅಂತ ಪಾಪ ಅದು ಹಂಗೆ ಇಟ್ಕೊಳಕ್ಕೆ ಹೋಗ್ತಾ ಇದೆ, ಪತ ಪತ ಬರ್ತಾ ಇದೆ. ಅದು ಇಟ್ ಈಸ್ ಎ ಹ್ಯೂಜ್ ಕಟ್. ಅಲ್ಲಿಂದ ಓಡಿದ್ವಿ ಸಡನ್ನಾಗಿ. ಓಡಿದ್ರೆ ಅಲ್ಲೆಲ್ಲಿ ನಿಮಗೆ ಗೊತ್ತಲ್ಲ, ತಾವರೆಕೆರೆನಲ್ಲಿ ಎಲ್ಲ ಒಂದು ಚಿಕ್ಕ ಕ್ಲಿನಿಕ್ ಇದೆ ಅಂತ, ಹಾಸ್ಪಿಟ್ಲ್ಗಳಿಲ್ಲ. ಅಲ್ಲಿ ಯಾವುದೋ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಕ್ಲಿನಿಕ್ಗೆ ಹೋಗ್ತೀವಿ, ಕ್ಲಿನಿಕ್ಗೆ ಡಾಕ್ಟ್ರ್ ತೋರಿಸಿದ್ರೆ ಏನಾಯಿತು ಹೆಂಗಾಯಿತು ಗೊತ್ತಲ್ಲ. ಔಟ್ಸ್ಕರ್ಟ್ಸ್ನಲ್ಲಿ ಏನಾದ್ರು ಗಲಾಟೆ ಮಾಡ್ಕೊಂಬಿಟ್ಟಿದ್ದಾರೆ, ಏನೋ ಸರ್ ಇಲ್ಲ ಸರ್ ಆದಿತ್ಯ ಅಂತ ಹೇಳಿ ಹೀರೋ, ನಾವು ಹಿಂಗೆ ಎಲ್ಲದ್ದು ಅದನ್ನು ಫಸ್ಟು ನಿಲ್ಲಿಸಿ ಅದು ಇದು ಅಂತಂದರೆ, ಫೈನಲ್ಲಾಗಿ ಅಲ್ಲಿಗೆ ಒಂಚೂರು ಪೇಯ್ನ್ ಕಿಲ್ಲರ್ ಎಲ್ಲ ಕೊಟ್ಟು ಎಲ್ಲವನ್ನು ಮಾಡಿ, ಫ್ರಮ್ ಹಿಯರ್ ಟು ಹಿಯರ್ ಇಟ್ ವಾಸ್ ಅರೌಂಡ್ 8 ಸ್ಟಿಚಸ್. 8 ಸ್ಟಿಚ್ಗಳನ್ನು ಹಾಕಿ ರಕ್ತ ಬರೋದನ್ನು ಬಂದ್ ಮಾಡಿ, ಯಾವುದೇ ಕಾರಣಕ್ಕೂ ಕೈಯನ್ನು ತುಂಬ ಹೀಗೆ ಪ್ರೆಸ್ ಮಾಡಬೇಡಿ ಅಂತೆಲ್ಲ ಹೇಳಿ ಎಲ್ಲವನ್ನು ಮಾಡಿ ಡಾಕ್ಟ್ರು ಹೊರಗೆ ಕಳಿಸ್ಕೊಟ್ರು. ನಾನು ಇವತ್ತು ಪ್ಯಾಕಪ್ ಮಾಡಬೇಕು, ಇನ್ನು ಮುಗಿತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡೆ. ಆದಿತ್ಯ ಅವರೇ, ನಿಮ್ಮ ಅವತ್ತಿನ ಆ ಕ್ಷಣದ ಡಿಸಿಷನ್ ಇತ್ತಲ್ಲ, ಮತ್ತು ನಿಮ್ಮ ಅವತ್ತಿನ ಆ ಕ್ಷಣದ ಆ ಪಾಲ್ಗೊಳ್ಳುವಿಕೆ ಏನಿತ್ತಲ್ಲ, ಅದಕ್ಕೆ ಇಲ್ಲಿಂದನೇ ನಿಮ್ಮ ಪಾದಗಳಿಗೆ ಶತಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಾಟ್ ಅ ಗೈ ಯು ಆರ್, ವಾಟ್ ಅ ಹೀರೋ ಯು ಆರ್, ವಾಟ್ ಅ ಡೆಡಿಕೇಶನ್ ದಟ್ ವಾಸ್. ಹಿ ಜಸ್ಟ್ ಸಿಂಪ್ಲಿ ಟೋಲ್ಡ್ ಶೂಟಿಂಗ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ರವಿ, ಕಂಟಿನ್ಯೂ ಮಾಡಿ ಅಂತ. ಕಂದ ಕೈಯಿಂದ ರಕ್ತ ಬಂದ್ಬಿಡುತ್ತೆ ಕಂದ, ಬರಲಿ ಬಿಡಿ ರವಿ, ನಾನು ಫಸ್ಟ್ ಶಾಟ್ ಹೊಡೆದ್ನಲ್ಲ ಅದರಲ್ಲಿ ರಕ್ತ ಬರ್ತಾನೆ ಇದೆ ಅಂತ ತಿಳ್ಕೊತಾರೆ, ಪರವಾಗಿಲ್ಲ ರವಿ. ನೋಡಿ ವೀಕ್ಷಕರೇ, ನಿಮ್ಗೀಗಲೂ ಗೊತ್ತಾಗತ್ತೆ, ಆದಿತ್ಯ ಅವರು ಬ್ಯಾಂಡೇಜನ್ನು ಹಾಕಿ ಎಲ್ಲವನ್ನು ಮಾಡಿ ಅದು ಹೊಡಿತಾ ಇರೋದು ಮಾಡ್ತಾ ಇರೋದು, ಆ ಕೈಯಲ್ಲಿ ಸತತವಾಗಿ 2 ದಿನ ರಕ್ತ ಹರಿದಿದೆ, ಸತತವಾಗಿ 2 days. ಎಲ್ಲವೂ ಆದಮೇಲೆ ಕೋರ್ಟ್ ಒಳಗೆ ಸ್ಟೇಷನ್ ಒಳಗೂ ಮೂರಂಗೆ 3 ಶಾಟ್ ತೆಗೆದ್ವಲ್ಲ, ಅಲ್ಲೆಲ್ಲ ಬಂದು ಚೇರ್ನ ಎಳ್ಕೊಂಡು ಹಂಗೆ ಕೂತ್ಕೊಂಡಾಗಲೂ ಕೈ ಹಿಂಗಂತ ನೋಡಿ, ಅಲ್ಲೂ ಕೂಡ ಕೈ ಬಾತ್ಬಿಟ್ಟಿದೆ, ಅಂದರೆ ದಪ್ಪ ಆಗಿದೆ, ಫುಲ್ಲು ಕೈ ಕಂಡ್ರಿ ಆ ಜೀವಕ್ಕೆ. ಅಂದರೆ ನಾನೇನು ಹೇಳ್ತೀನಿ ಅಂತಂದರೆ, ಕೆಲವು ಸಿನಿಮಾ ರಕ್ತವನ್ನು ತಗೊಳುತ್ತೆ, ರಕ್ತವನ್ನು ಅಪೇಕ್ಷೆ ಪಡುತ್ತೆ. ಕೆಲವು ಸಿನಿಮಾ ಅದು ಇದೆ, ಒಂದಷ್ಟು ಇತಿಹಾಸಗಳಿದ್ದಾವೆ, ಒಂದಷ್ಟಿದ್ದಾವೆ. ಐ ರಿಮೆಂಬರ್ ವೆರಿ ವೆಲ್. ಅದ್ರ ಬಗ್ಗೆನೇ ಒಂದು ಎಪಿಸೋಡ್ ಮಾಡ್ತಾ ಹೋಯ್ತು ಅಂತಂದರೆ ಸೂಪರ್ ಎಪಿಸೋಡ್ಸ್ಗಳಿದ್ದಾವೆ. ನಾನು ಹೇಳಿದ್ನಲ್ಲ ರವಿ, ಬಾಂಬ್ ರವಿ ಎಪಿಸೋಡ್ ಟಿಕೆಟಲ್ಲಾಗಿರ್ಬೋದು, ಮತ್ತು ಇದರಲ್ಲಿ ಲಾಕಪ್ ಡೆತ್ತಲ್ಲಾಗಿ 2 ಫೈಟರ್ಸ್ ಆಗಿರ್ಬೋದು, AK-47ನಲ್ಲಿ ನಮ್ಮ ಸಾಯಿ ಕುಮಾರ್ ಅವ್ರು ಬಿದ್ದಂಥ 8 ಆಗಿರ್ಬೋದು, ಇಲ್ಲ ಅಂತಂದರೆ ಲೇಡಿ ಕಮಿಷನರಲ್ಲಿ ಲಾರಿ ಹರಿದೋಗಿ ಒಬ್ಬ ಜೂನಿಯರ್ ಆರ್ಟಿಸ್ಟ್ಗಾದಂಥ ಅನಾಹುತ ಆಗಿರ್ಬೋದು, ಇಲ್ಲ ಅಂತ ನೀವು ಯಾವುದೇ ಆ್ಯಕ್ಷನ್ ಸಿನಿಮಾಸ್ ತೊಗೊಳ್ಳಿ, ಯಾಕೆ ನನ್ನ ಯಜಮಾನರ ಆಪ್ತ ಮಿತ್ರ ತೊಗೊಳ್ಳಿ, ಆಪ್ತ ರಕ್ಷಕ ತೊಗೊಳ್ಳಿ, ಅ ಹ್ಯೂಜ್ ಸಕ್ಸಸ್ ಇಟ್ ಆಲ್ವೇಸ್ ಡಿಮ್ಯಾಂಡ್ಸ್ ಸಮೋನ್ಸ್ ಬ್ಲಡ್. ಇಟ್ ಡಿಮ್ಯಾಂಡ್ಸ್. ಕೆಲವು ಸಿನಿಮಾಗಳು ಅದು ಅದರದ್ದೇ ಹಾಕಿ ತೊಗೊಂಡು ಹೋಗ್ತವೆ. ಆದರೆ ಕೆಲವು ಸಿನಿಮಾ ಇದೆಯಲ್ಲ, ಅದು ಆಗಿದೆ, ನಾನು ನನ್ನ ಕಣ್ಣಾರ ನೋಡಿದ್ದೀನಿ. ಎಸ್ಪೆಷಲಿ ಆ್ಯಕ್ಷನ್ ಫಿಲಮ್ಸ್ ಇದೆಯಲ್ಲ, ಅದೇನೋ ಒಂದು ಆಗಬೇಕದು. ಆ ನಿಟ್ಟಿನಲ್ಲಿ
ತನ್ನ ರಕ್ತವನ್ನು ಡೆಡ್ಲಿ ಸೋಮ ಸಿನಿಮಾಗೆ ಧಾರೆ ಎರೆದಂತಹ ವ್ಯಕ್ತಿ ಆದಿತ್ಯ. ಆ ಫೈಟೆಲ್ಲ ಮುಗಿಸ್ತೀವಿ. ಎಸ್, ಅಲ್ಲೇ ಬಂದು ಆದಿತ್ಯದು ಇನ್ನೊಂದು ಪೊಲೀಸ್ ಸ್ಟೇಷನ್ ಅಂತ ಸೆಟಪ್ ಮಾಡಿ, ಮುಳುಬಾಗ್ಲು ಪೊಲೀಸ್ ಸ್ಟೇಷನ್ ಅಂತ ಹೇಳಿ, ಮುಳುಬಾಗ್ಲು ಕೋರ್ಟ್ ಹತ್ರ ಒಬ್ಬ ವ್ಯಕ್ತಿನ ಹೊಡೆದಾಕಿದ್ದೀನಿ ಅಂತ ಹೇಳೋದಾಗಿರಲಿ, ಆ ಸ್ಲೇಟ್ ಹಿಡ್ಕೊಂಡು ನಿಂತ್ಕೊಳ್ಳೋದಾಗಿರಲಿ, ಆ ರೌಂಡ್ ಟ್ರಾಲಿಗಳು, ಆ ಸಿಗ್ನೇಚರ್ಸ್ ಆಗಿರೋದಾಗಿರಲಿ, ಇದೆಲ್ಲವನ್ನು ಅಲ್ಲಿ ಚಿತ್ರೀಕರಿಸಿದ ನಂತರವೇ ಆದಿತ್ಯನ ತೊಗೊಂಡೋಗಿ ಕೋಲಾರ ಜೈಲಿಗೆ ಕಳಿಸೋದು. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಸೀನ್ಸ್ಗಳನ್ನು ಶೂಟ್ ಮಾಡುವಾಗ ಆದಿತ್ಯ ಅವ್ರಿಗಾದಂತಹ ಅನಾಹುತವನ್ನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೇನೆ. ಹ್ಯಾಪಿ ವೀಕೆಂಡ್ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತಾ ಇದ್ದೀನಿ ಅಂತ ಇದ್ದೇನೆ. ಪ್ರೀತಿ ಇರಲಿ, ಹರಸಿ. ನಿಮ್ಮ ಆಶೀರ್ವಾದ ನನಗೆ ಅತಿ ಮುಖ್ಯ. ಗುಡ್ ಬಾಯ್. ಸರಿ, ಪ್ರೀತಿಯ ವೀಕ್ಷಕರೇ, ಹೊಟ್ಬಿಟ್ರ? ನಾನಿನ್ನೂ ಇಲ್ಲೇ ಇದ್ದೀನಿ ಕಣ್ರಿ. ಕತ್ಲೆ ಆಗೋಯ್ತು ಅಂತ ಕೂಡಲೇ ಜೀವನ ಮುಗಿದೋಯ್ತು ಅಂತ ಅರ್ಥ ಅಲ್ಲ. ಕತ್ತಲಲ್ಲೇ ಬೆಳಕನ್ನು ಹುಡುಕುವಂಥ ಪ್ರಯತ್ನಗಳು ನಡಿಬೇಕು ಅಂತ ಹಿರಿಯರು ಹೇಳ್ತಾರೆ. ಡೆಡ್ಲಿ ಟುಡೆಯ ಫೇಸ್ಬುಕ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳೋಕ್ಕೋಸ್ಕರ ನಾನು ಇನ್ನೂ ಇಲ್ಲೇ ಕೂತಿದ್ದೀನಿ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿರಿ. ಇದು ನಿಮ್ಮ ವಿಡಿಯೋ ಕಣ್ರಿ. ಶೇರ್ ಮಾಡುವಾಗ ಅದೇನೋ ಹೇಳ್ತಾರೆ, #ಟ್ಯಾಗ್ ಅಂತ ಹಾಕಬೇಕಂತೆ. ಆಗ ಹಾಕಿ ರವಿ ಶ್ರೀವತ್ಸ ಅಂತ ನೀವು ಟ್ಯಾಗ್ ಮಾಡಿದ ಕೂಡಲೇ ನಿಮ್ಮ ವಿಡಿಯೋ, ನಿಮ್ಮ ಕಮೆಂಟ್ ನನ್ನ ಕೈಗೆ ಬಂದು ಸೇರುತ್ತೆ. ನಾನು ಆ ಕೂಡಲೇ ಸ್ಪಂದಿಸ್ತೀನಿ. ಜೀವನ ಇರೋದೇ 4 ದಿನ ಸ್ನೇಹಿತರೆ. ಅದರಲ್ಲಿ ನಾನು 3 ದಿನ ಕಳೆದುಬಿಟ್ಟಿದ್ದೀನಿ ಕಣ್ರಿ. ಉಳಿದ 1 ದಿನ ನಿಮ್ಮ ಜೊತೆ ನಗ್ನಗ್ತಾ ಇರಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ನನ್ನ ಈ ಆಸೆಯನ್ನು ನೆರವೇರಿಸ್ತೀರಾ ಅಲ್ಲ? ಗುಡ್ ಬಾಯ್.